ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ 24 ಅವರ್ಸ್ ಮೊಬೈಲ್ ನ ಆಫ್ ಮಾಡಿ ಇಡ್ತಾ ಇದ್ದೀರಾ. ಈ ರೀತಿ ಮಾಡೋದ್ರಿಂದ ನಮ್ ಚಾನಲ್ಗೆ ಎಷ್ಟು ದೊಡ್ಡ ಎಫೆಕ್ಟ್ ಆಗುತ್ತೆ ಗೊತ್ತಾ. ಓಕೆ, ಇವತ್ತಿನ ಟಾಪಿಕ್ ಬಂದು ವಿಡಿಯೋ ಅಪ್ಲೋಡ್ ಮಾಡಿ 24 ಅವರ್ಸ್ ವರೆಗೂ ನಾವ್ ಏನ್ ಮಾಡ್ಬೇಕು, ಏನೇನ್ ಚೆಕ್ ಮಾಡ್ಬೇಕು ಅನ್ನೋದಿರುತ್ತೆ. ಓಕೆನಾ, ಯಾರು ಮಿಸ್ ಮಾಡ್ದಿರಾ ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಇವಾಗ ಫಸ್ಟ್ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಲ್ವಾ. ಸೊ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಮಾಡ್ತಾ ಇರೋ ತಪ್ಪೇನು. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಾವು ಫೋನ್ ಏನೋ ನಾನ್ ವಿಡಿಯೋ ಅಪ್ಲೋಡ್ ಮಾಡೋದು ನನ್ನ ಟೈಮಿಂಗ್ಸ್, ಈ ಟೈಮಿಂಗ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಮುಗೀತು ನನ್ ಕೆಲಸ ಅನ್ಕೊಂಡು ಫೋನ್ ಎತ್ತಿಡ್ತಾ ಇದ್ದೀರಾ ಅಂತವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಓಕೆನಾ, ಫಸ್ಟ್ ನಾವು 24 ಅವರ್ಸ್ ವಿಡಿಯೋ ಅಪ್ಲೋಡ್ ಮಾಡದ್ಮೇಲೆ ನಮ್ ವಿಡಿಯೋ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಪ್ರತಿ 1 ಅವರ್ಗುನು. ಸೊ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಜಸ್ಟ್ ಫೋನ್ ನ ಎತ್ತಿಕ್ ಬಿಟ್ರೆ ಆಗಲ್ಲ. ಓಕೆ, ಟಾಪಿಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆನಾ, ಫಸ್ಟ್ ಪಾಯಿಂಟ್ ಬಂದು ಟೈಟಲ್ ಅಂಡ್ ಥಂಬ್ನೈಲ್ ನ ಚೆಕ್ ಮಾಡೋದು. ನಾವ್ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲದನ್ನು ಮುಂಚೆನೆ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ, ವಿಡಿಯೋ ಅಪ್ಲೋಡ್ ಮಾಡಿ ಆದ್ಮೇಲೆ ಓಕೆನಾ, ನಾವು ಮಾಡಿರೋ ಅಂತ ಥಂಬ್ನೈಲ್ ಸರಿಯಾಗಿದ್ಯಾ ಅಂಡ್ ನಾವ್ ಹಾಕಿರೋ ಅಂತ ಟೈಟಲ್ ಕರೆಕ್ಟ್ ಆಗಿದ್ಯಾ, ತಪ್ಪಿದ್ಯಾ ಅಂತ ನಾವು ವಿಡಿಯೋ ಅಪ್ಲೋಡ್ ಮಾಡಿ 1 ಅವರ್ 2 ಅವರ್ ಒಳಗಡೆನೆ ಇದನ್ನ ಫಸ್ಟ್ ಚೆಕ್ ಮಾಡ್ಕೊಬೇಕಾಗಿರ್ಬೇಕಾಗುತ್ತೆ. ಓಕೆನಾ, ಒಂದೊಂದ್ ಮಿಸ್ಟೇಕ್ ಇದ್ರೆ ಓಕೆ, ಬಟ್ ಜಾಸ್ತಿ ತಪ್ಪಾಗಿದ್ರೆ ಅದು ಇಂಪ್ರೆಷನ್ ನ ಫಸ್ಟ್ ಡ್ಯಾಮೇಜ್ ಮಾಡ್ಬಿಡುತ್ತೆ ಅದು. ಓಕೆನಾ, ನಮ್ ವಿಡಿಯೋಗೆ ಫಸ್ಟ್ ಡ್ಯಾಮೇಜ್ ಆಗೋದೇ ಅಲ್ಲಿ. ಓಕೆನಾ, ಹಂಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಟೈಟಲ್ ಮತ್ತೆ ಥಂಬ್ನೈಲ್ ಸರಿಯಾಗಿದ್ಯಾ ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಬಂದು ಮೊದಲಿಗೆ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ಬೇಕು. ಓಕೆನಾ, ಸೆಕೆಂಡ್ ಪಾಯಿಂಟ್ ಇದಾಗಿರುತ್ತೆ. ಫಸ್ಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರ ಹತ್ರ ನಾವು ಟಚ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ಅವರು ಕಮೆಂಟ್ ಮಾಡಿದ ತಕ್ಷಣ ನಾವು ಅವರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಗುಡ್ ರೆಸ್ಪಾನ್ಸ್ ಅನ್ಬಿಟ್ಟು ನಮ್ಗೆ ಯೂಟ್ಯೂಬ್ ಕಡೆಯಿಂದ ನಮ್ಮ ವಿಡಿಯೋಸ್ಗೆ ಸಜೆಸ್ಟ್ ಜಾಸ್ತಿ ಕೊಡ್ತಾರೆ. ಓಕೆನಾ, ನಾನ್ ಮಾಡ್ತಾ ಇರೋ ಅಂತ ದೊಡ್ಡ ಮಿಸ್ಟೇಕ್ ಇದೇನೆ. ಕಮೆಂಟ್ಸ್ ಗಳಿಗೆ ಅಂದ್ರೆ ರಿಪ್ಲೈ ಮಾಡ್ತಾ ಇದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ ಏನೋ ಬಿಸಿ ಅನ್ಕೊಂಡು ಒಂದ್ 4-5 ಅವರ್ ಆದ್ಮೇಲೆ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವುಗಳು ಆತರ ಮಾಡ್ಬೇಡಿ. ಓಕೆನಾ, ಸೊ ನಾನ್ ಅದು ಇದು ಬಿಸಿ ಇರ್ತೀನಿ ಹಂಗಾಗಿ ಮಾಡ್ತಾ ಇಲ್ಲ. ಬಿಸಿ ಇರೋರ್ ಚಾನಲ್ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ ನೀವು ಕೇಳ್ಬೋದು. ಓಕೆ, ಸಾರಿ. ಓಕೆನಾ, ನಾನ್ ಮಾಡ್ತಾ ಇದ್ದೀನಿ ಆ ತಪ್ಪನ ನೀವುಗಳು ಮಾಡ್ಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಕಮೆಂಟ್ಸ್ ಗಳಿಗೆ ಫಸ್ಟ್ ರಿಪ್ಲೈ ಕೊಡ್ಬೇಕು. ಓಕೆ, ನನ್ನ ಫ್ರೆಂಡ್ ಒಬ್ರು ನನ್ಗೆ ಹೇಳಿದ್ರು, ಬಟ್ ನನ್ಗೆ ಅದನ್ನ ಇಲ್ಲಿವರೆಗೂ ಮಾಡ್ಕೊಳಕ್ ಆಗ್ತಾ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಬರೀ ಒಂದು ಲೈಕ್ ಮಾಡಿ ಬಿಡ್ತಾ ಇದ್ದೆ, ಬಟ್ ಇವಾಗ ರೆಸ್ಪಾನ್ಸ್ ಮಾಡ್ತೀನಿ. ಪ್ರತಿ 1-2 ಅವರ್ಸ್ ಆದ್ಮೇಲೆ ಮೊಬೈಲ್ ತಗೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದಕ್ಕೆ ಯಾವ ರೀತಿ ಕಮೆಂಟ್ಸ್ ಬಂದಿದೆ ಅನ್ಬಿಟ್ಟು ಪ್ರತಿಯೊಂದಕ್ಕೂ ಚೆಕ್ ಮಾಡಿ ರಿಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ, ನೀವುಗಳು ಆ ತಪ್ಪು ಮಾಡ್ಬೇಡಿ. ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ನಮ್ಗೆ ಕಮೆಂಟ್ ಮಾಡ್ತಾರೆ ಅಲ್ವಾ, ಸೊ ನಮ್ ಆಡಿಯನ್ಸ್ ಜೊತೆ ನಾವು ಟಚ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ದಯವಿಟ್ಟು ಕಮೆಂಟ್ಸ್ ಗಳಿಗೆ ಬೇಗ ಬೇಗ ರಿಪ್ಲೈನ ಕೊಡಿ. ಓಕೆನಾ, ಇನ್ನ ಥರ್ಡ್ ಪಾಯಿಂಟ್ ಬಂದು ಕಮ್ಯುನಿಟಿ ಪೋಸ್ಟ್ ಹಾಕೋದ್ರಿಂದ ಒಂದು ಚಿಕ್ಕದಾಗಿ ಒಂದು ಲಿಂಕ್ ನ ಕಾಪಿ ಮಾಡ್ಕೊಂಡು ಕಮ್ಯುನಿಟಿ ಪೋಸ್ಟ್ ಹಾಕಿ ಅದ್ರಲ್ಲಿ ನಮ್ಮ ವಿಡಿಯೋದು ಲಿಂಕ್ ನ ಅಂದ್ರೆ ಲಿಂಕ್ ಪೇಸ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡಿದ್ರೆ ಸೊ ಅದ್ರ ಮುಖಾಂತರ ನಮ್ ವಿಡಿಯೋಸ್ ನ ನೋಡ್ತಾರೆ ಕಮ್ಯುನಿಟಿ ಪೋಸ್ಟ್ ಇಂದ. ಸೊ ಅದ್ರಿಂದ ಕೂಡ ನಮ್ಗೆ ವ್ಯೂಸ್ ಬರುತ್ತೆ. ಸೊ ಈ ತರ ಒಂದು ಮಾಡೋದ್ರಿಂದ ಕೂಡ ನಮ್ಗೆ ವ್ಯೂಸ್ ಜಾಸ್ತಿ ಆಗ್ಬೋದು. ಓಕೆನಾ, ಈ ತರನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನ್ ಮಾಡಿಲ್ಲ, ಸೊ ಈ ವಿಡಿಯೋ ಮಾಡೋ ಮುಖಾಂತರ ನಾನ್ ತಿಳ್ಕೊಂತಾ ಇದ್ದೀನಿ. ಸೊ ನಾನು ನಾಳೆಯಿಂದ ಕಮ್ಯುನಿಟಿ ಪೋಸ್ಟ್ ನ ಹಾಕ್ತೀನಿ. ಓಕೆನಾ, ನೀವು ಹಾಕಿ. ವಾಟ್ಸಪ್ ಮತ್ತೆ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಈ ತರ ನಿಮ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆನಾ, ಬಲವಂತವಾಗಿ ಯಾರಿಗೂ ಮಾಡಕ್ ಹೋಗ್ಬಾರ್ದು. ಸೊ ಆತರ ಬಲವಂತದಿಂದ ನೋಡಿದ್ರೆ ಅದು ವ್ಯೂಸ್ ನಮ್ಗೆ ಇಂಪ್ರೆಷನ್ ಕಮ್ಮಿ ಆಗ್ಬಿಡುತ್ತೆ. ಸೊ ಜಸ್ಟ್ ನಮ್ ಸ್ಟೋರಿಯಲ್ಲಿ ನಾವು ಹಾಕೊಂಡ್ರೆ ಸಾಕು. ಪರ್ಸ್ನಲಿ ಎಲ್ರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಓಕೆನಾ, ಟೆಲಿಗ್ರಾಮು ಮತ್ತೆ ಟೆಲಿಗ್ರಾಮ್ ನಾನೇನ್ ಯೂಸ್ ಮಾಡಲ್ಲ. ಓಕೆನಾ, ಇನ್ಸ್ಟಾಗ್ರಾಮು ವಾಟ್ಸಪ್. ಇನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಅದು FB ಇದ್ದಾರೆ, ಎಫ್ ಬಿಗೂ ಶೇರ್ ಆಗುತ್ತೆ. ಸೊ ನಮ್ ಸ್ಟೋರಿ ಹಾಕೊಂಡ್ರೆ ಕ್ಯೂರಿಯಾಸಿಟಿ ಇರೋ ಅಂತವ್ರು ನೋಡ್ತಾರೆ. ಸೊ ಈ ತರ ಒಂದು ಶೇರ್ ಮಾಡೋದ್ರಿಂದ ಕೂಡ ನಮ್ಮ ವಿಡಿಯೋಗೆ ಸ್ವಲ್ಪ ವ್ಯೂಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ಅಂದ್ರೆ ಪರ್ಸ್ನಲಿ ಒಬ್ಬೊಬ್ರಿಗೂ ಶೇರ್ ಮಾಡಕ್ ಹೋಗ್ಬಾರ್ದು. ಮಾಡಿ ಯಾರಿಗ್ ಮಾಡಿ ಅಂದ್ರೆ
ಇವಾಗ ನಮ್ ವಿಡಿಯೋನ ನೋಡಿ ರೆಸ್ಪಾನ್ಸ್ ಮಾಡೋರು ಇರ್ತಾರೆ, ಕೆಲವರು ತುಂಬಾ ಬ್ಯುಸಿ ಇರ್ತಾರೆ, ಈ ತರ ಒಂದು ಸೋಷಿಯಲ್ ಮೀಡಿಯಾ ಆಪ್ ಗಳನ್ನೆಲ್ಲ ನೋಡೋದಕ್ಕೆ ಅವ್ರಿಗೆ ಫ್ರೀ ಇರಲ್ಲ. ಸೊ ಅಂತವ್ರಿಗೆ ವಾಟ್ಸ್ಆಪ್ ಅಲ್ಲಿ ಪರ್ಸ್ನಲಿ ಲಿಂಕ್ ನ ಶೇರ್ ಮಾಡಿ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಅಂತವ್ರಿಗೆ ಮಾತ್ರ ಲಿಂಕ್ ಪರ್ಸ್ನಲಿ ಆಗಿ ಶೇರ್ ಮಾಡಿ, ಇಲ್ಲ ಅಂದ್ರೆ ಪರ್ಸ್ನಲಿ ಆಗಿ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಪರ್ಸ್ನಲಿ ಶೇರ್ ಮಾಡಿದ್ರೆ ಅವರು ವಿಡಿಯೋನ ನೋಡಲ್ಲ, ಸೊ ನಮ್ಗೆ ಅಲ್ಲಿ ಕ್ಲಿಕ್ ಥ್ರಾಟ್ ರೇಟು ಕೂಡ ಕಮ್ಮಿ ಆಗುತ್ತೆ, ಇಂಪ್ರೆಷನ್ ಕೂಡ ಕಮ್ಮಿ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಓಕೆ, ಫಿಫ್ತ್ ಪಾಯಿಂಟ್ ಬಂದು ನಾವು ಮಾಡ್ಬೇಕಾಗಿರೋದು ನಮ್ಮ ಅನಲೈಟಿಕ್ಸ್ ನ ಹೋಗಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು CTR, ವ್ಯೂಸ್, ಡ್ಯೂರೇಷನ್ ಎಲ್ಲ ಎಷ್ಟಿದೆ, ಹೇಗಾಗಿದೆ, ಎಷ್ಟು ವ್ಯೂಸ್ ಆಗಿದೆ, CTR ಪಾಯಿಂಟ್ಸ್ ಎಷ್ಟಿದೆ, ಮತ್ತೆ ಆವರೇಜ್ ಡ್ಯೂರೇಷನ್ ಎಷ್ಟಿದೆ, ಇದನ್ನೆಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಫಸ್ಟ್ 24 hours ಒಳಗಡೆ ನಾವ್ ಇಷ್ಟನ್ನು ಚೆಕ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ, ಓಕೆನಾ. ನಾವು ಫೋನ್ ಅಲ್ಲಿ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ ಕೆಲಸ ಮುಗೀತು ಅಂತ ಅನ್ಕೊಳ್ಳೋಕೆ ಹೋಗ್ಬಾರ್ದು. ನೀವ್ ಆತರ ಅನ್ಕೊಂಡ್ರೆ ನಿಮ್ ಚಾನಲ್ಗೆ ನೀವೇ ಡ್ಯಾಮೇಜ್ ಮಾಡ್ಕೊಂತೀರಾ. ಸೊ ಓಕೆನಾ, ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೇಲಿಂದ ಹೇಳ್ದೆ ಅಲ್ವಾ, ಅಷ್ಟನ್ನು ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಅನಲೈಟಿಕ್ಸ್ ನ ಚೆಕ್ ಮಾಡ್ಕೊಬೇಕಾಗುತ್ತೆ. ಅನಲೈಟಿಕ್ಸ್ ಒಂದು 3-4 hours ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಸಡನ್ ಆಗಿ ಚೆಕ್ ಮಾಡ್ಕೊಳ್ಳೋಕೆ ಹೋದ್ರೆ ನಮ್ಗೆ ಅದು ಇನ್ನ ಅಪ್ಡೇಟ್ ಆಗಿರಲ್ಲ ಯೂಟ್ಯೂಬ್ YT ಸ್ಟುಡಿಯೋಲಿ. ಸೊ ಫಿಫ್ತ್ ಪಾಯಿಂಟ್ ಇದಾಗಿರುತ್ತೆ, ಇದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ನಾವು ಹಾಕಿರೋ ಅಂತ ವಿಡಿಯೋಗೆ. ಇನ್ನ ಸಿಕ್ಸ್ ಪಾಯಿಂಟ್ ಬಂದು ಲೈನು ಹಾಕಿರ್ತೀರಾ ಅನ್ಕೊಳ್ಳಿ, ತಕ್ಷಣ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಇವಾಗ ಅದ್ರಲ್ಲಿ CTR ಕಮ್ಮಿ ತೋರಿಸ್ತಾ ಇದೆ ಅಂತ ಅನ್ಕೊಳ್ಳಿ ನಮ್ ಲೈನ್ಗೆ. ಸೊ ಅವಾಗ ಅದು ಪರ್ಸೆಂಟೇಜ್ ಎಲ್ಲ ಕಮ್ಮಿ ಇದ್ರೆ ಹಾಕಿ 1 hour 2 hour ಎಲ್ಲ ಚೇಂಜ್ ಮಾಡೋದಕ್ಕೆ ಹೋಗ್ಬಾರ್ದು ಲೈನ್ ನ. ಸೊ ಅದ್ರಿಂದ ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಫಸ್ಟ್ ನಾವು ವಿಡಿಯೋ ಒಂದು 2-3 hours ರನ್ ಆಗೋದಕ್ ಬಿಡ್ಬೇಕು. ಆಮೇಲೆ ಚೆಕ್ ಮಾಡಿದಾಗ ಅದ್ರಲ್ಲಿ ಏನ್ ಇಶ್ಯೂಸ್ ಇರುತ್ತೆ ಅನ್ಬಿಟ್ಟು YT ಅವರೇ ನಮ್ಗೆ ಸಜೆಸ್ಟ್ ಮಾಡಿರ್ತಾರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಸೊ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನ್ ಸಜೆಸ್ಟ್ ಮಾಡಿರ್ತಾರೆ ಅದ್ರ ರಿಲೇಟೆಡ್ ಆಗಿ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ನೋಡಿ ವಿಡಿಯೋನ ಅಪ್ಲೋಡ್ ಮಾಡಿ ಒಂದು 2-3-4 hours ಆದ್ಮೇಲೆ ಕೂಡ CTR ಅಥವಾ ಇಂಪ್ರೆಷನ್, ಕ್ಲಿಕ್ ಥ್ರಾಟ್ ರೇಟ್ ಇದೆಲ್ಲ ಕಮ್ಮಿ ಇದ್ದಾಗ ಮಾತ್ರ ಲೈನ್ ಚೇಂಜ್ ಮಾಡೋದು, ಟೈಟಲ್ ನ ಚೇಂಜ್ ಮಾಡೋದು, ಈ ತರ ಒಂದು ಡಿಸಿಷನ್ ನ ತಗೊಳ್ಳಿ. ಅದಕ್ ಮುಂಚೆನೆ ನೀವು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನ 7th ಪಾಯಿಂಟ್, ನೆಕ್ಸ್ಟ್ ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಳ್ಳೋದು. ಅಂದ್ರೆ ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ, ಓಕೆನಾ. ಇನ್ನ ನಾಳೆಗೆ ಯಾವ ವಿಡಿಯೋನ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗುತ್ತೆ. ಸ್ಕ್ರಿಪ್ಟ್ ಆಗ್ಲಿ, ಕಂಟೆಂಟ್ ಇರ್ಬೋದು, ಇದು ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾಳೆ ಯಾವ ವಿಡಿಯೋನ ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊಬೇಕಾಗುತ್ತೆ. ಈ 7 ಕೆಲ್ಸಗಳನ್ನ ನೀವು ತಪ್ಪದೆ ಮಾಡಿದ್ರೆ ನಿಮ್ ಚಾನಲ್ ಆಟೋಮೆಟಿಕ್ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ, ಓಕೆನಾ. ಫಸ್ಟ್ ನಾವ್ ಏನ್ ಮಾಡ್ತಾ ಇರ್ತೀವಿ ಅನ್ನೋದು ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಕಂಟೆಂಟ್ ನ ಕೊಡಿ, ಅವಾಗ ನಮ್ ಚಾನಲ್ಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ನಾನ್ ಆತರ ತಿದ್ಕೊಂಡು ಈ ನಡುವೆ ನನ್ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ ವಿಡಿಯೋಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೈಪ್ ಇರುತ್ತೆ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಜಾಸ್ತಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಹಾಗೆ ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.